ರಾಧಕ್ಕನ ತನಕ ಬಂದ್ಬಿಟ್ರೆ ಅಷ್ಟೇ ಕತೆ. ಅಯ್ಯೋ ದೇವ್ರೆ, ಶಿವಪುರ ಅಂದರೆ ಕಮಲಮ್ಮ ನಮ್ಮನೆ ಕಡೆಗೆ ಹೊರಟಿರ್ತಾರೆ. ಅವ್ರು ನಮ್ಮ ಮನೆ ತಲುಪೋದಕ್ಕಿಂತ ಮುಂಚೆ ಅವರನ್ನು ತಡಿಬೇಕು. ಭವಾನಿ, ಮನು ಎಲ್ಲಿ? ನೋಡ್ತೀನಿ ಇರು. ಮನುಗಿನ್ನೂ ಅಮ್ಮನ ಮೇಲೆ ಸಿಟ್ಟು ಹೋಗಿಲ್ವಾ? ನೋಡು, ನಿಂಗೆ ತುಂಬ ಇಷ್ಟ ಅಲ್ಲ, ತಗೋ ಇದನ್ನು ಮಾಡು. ಮನು, ಭವಾನಿ, ಮನು ಎಲ್ಲಿ? ನೋಡ್ತೀನಿ ಇರು. ಯಾಕೆ ಸುಕನ್ಯಾ, ಏನಾಯ್ತು? ಯಾಕೆ ಇಲ್ಲೇ ನಿಂತ್ಬಿಟ್ಟೆ? ಬಾ, ಒಳಗೆ ಹೋಗೋಣ. ಇಲ್ಲ ಬಾನಿ, ಹೆಂಗಸರು ನಮ್ಮನೆ ಒಳಗಡೆ ಬರೋ ಹಾಗಿಲ್ಲ. ಅದು ಅಲ್ಲದೆ ನೀನು ಬಂದರೆ ಕೆಲಸ ಕೆಡುತ್ತೆ. ನೀನು ಇಲ್ಲೇ ಇರು. ಸುಕನ್ಯಾ, ನಾನು ಒಳಗೆ ಬರ್ತಾ ಇದ್ರೆ ಹೇಗೆ? ನನ್ನ ಮನು ನಾನು ನೋಡಬೇಕು. ಬಾನಿ, ಹೇಳೋ ಮಾತು ಕೇಳು. ನಾನು ಮನು ಜೋಪಾನ ಕರ್ಕೊಂಡ್ಬರ್ತೀನಿ. ನೀನು ಇಲ್ಲೇ ಇರು. ಅಲ್ಲ ಸುಕನ್ಯಾ, ನಾನು ಹೇಳ್ದೆ ಅಲ್ವಾ, ಕರ್ಕೊಂಬರ್ತೀನಿ ಮನು. ನೀನು ಇಲ್ಲೇ ಇರು. ಸೌದತ್ತೇಲಮ್ಮ, ಸದ್ಯ ಮನು ರಾಧಕ್ಕನ ಜೊತೆ ಇದ್ದಾನೆ. ರಾಧಕ್ಕಂಗೆ ಎಲ್ಲ ನಿಜ ಹೇಳಿ ಮನುನ್ ಕರ್ಕೊಂಡು ಹೋಗ್ತೀನಿ. ಧನ್ಯ ಒಳಗಡೆ ಇಲ್ಲದೆ ಇರೋದು ಒಳ್ಳೇದಾಯ್ತು. ಇದೇನಿದು? ಇಷ್ಟೊತ್ತಾದ್ರೂ ಸುಕನ್ಯಾ ಬರಲೇ ಇಲ್ವಲ್ಲ? ಏನಾಗಿದೆಯೋ ಏನೋ. ನಾನೇ ಹೋಗಿ ನೋಡ್ತೀನಿ. ಮನು, ತಗೋ ಹೊಸ ಬಟ್ಟೆ ಹಾಕೋ. ಧನ್ಯಕ್ಕ, ಇದು ಹುಡುಗಿರು ಹಾಕೊಳ್ಳೋದಲ್ವಾ? ನಾನು ಹುಡುಗ. ಮನು, ಇದು ಹುಡುಗನ ಬಟ್ಟೆನೂ ಅಲ್ಲ, ಹುಡುಗಿ ಬಟ್ಟೆನೂ ಅಲ್ಲ. ಇದನ್ನು ಯಾರು ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ನೋಡು, ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಸರಿ, ಹಾಗಾದರೆ ಇದನ್ನು ಹಾಕ್ಕೊಂಬ. ನೀನು ಹೇಗೆ ಕಾಣ್ತೀಯ ಅಂತ ನೋಡೋಣ. ಸುಕನ್ಯಾ, ನೀನು ಇವ್ರ ಜೊತೆಲಿ ಸೇರ್ಕೊಂಡು ಸುಳ್ಳು ಹೇಳ್ತಿದೀಯಾ. ಮನು ನಮ್ಮ ಥರ ಮಂಗಳಮುಖಿನೇ. ಏ ಧನ್ಯ, ಸುಳ್ಳು ಹೇಳ್ತಾ ಇರೋದು ನಾನಲ್ಲ, ನೀನು. ರಾಧಕ್ಕ ಅವತ್ತು ನಿಮ್ಮ ಹತ್ರ ಏನು ಹೇಳಿದ್ಲು?
ಮನೇಲಿ ಹೇಳಿ ಕರ್ಕೊಂಬರ್ತೀನಿ ಅಂತ ತಾನೇ ಹೇಳಿದ್ಲು. ಆದರೆ ಮನುನ ಇವಳು ಮನೇಲಿ ಯಾರಿಗೂ ಹೇಳ್ದೆ ಮರಳು ಮಾಡಿ ಕರ್ಕೊಂಬಂದಿದ್ದಾಳೆ. ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ. ನೀವು ಎಷ್ಟು ಸಲ ಯಾವ ಕೆಲಸನ ಮಾಡಬೇಡ ಅಂತ ಹೇಳಿದ್ರು ಅದೇ ಕೆಲಸ ಮಾಡ್ತಿದ್ದಾಳೆ. ಏಯ್ ಧನ್ಯ, ಹೇಳಿ ರಾಧಕ್ಕನ ಮುಂದೆ ನಿಜ ಹೇಳು. ಅದು ಧನ್ಯ ಬಾಯಿ. ನಾಚಿಕೆ ಆಗಲ್ವೇನೆ ನಿನಗೆ? ಎಷ್ಟು ಸಲ ನಿನಗೆ ಹೇಳೋದು ನಾವು ಮಕ್ಕಳು ಕಳ್ರಲ್ಲ, ನಾವು ದಂಧೆ ನಡೆಸ್ತಾ ಇಲ್ಲ ಅಂತ. ಈಗ ಅರ್ಥ ಆಗಿಲ್ಲ ಅಲ್ಲ? ಕೇಳು, ನಾವು ಆಶ್ರಯ ಕೊಡೋದು ಈ ಸಮಾಜ ಬೇಡ ಅಂತ ಬಿಟ್ಟಿರೋ ನಮ್ಮಂಥ ಮಕ್ಕಳಿಗೆ. ಧನ್ಯ, ಇದುವರೆಗೂ ನೀನೇನೇ ತಪ್ಪು ಮಾಡಿದ್ರು ನೀನು ನನ್ನ ತಂಗಿ ಇದ್ದಂಗೆ ಅಂತ ಕ್ಷಮಿಸ್ತಾ ಇದ್ದೆ. ಛೀ, ನಿನ್ನಿಂದಾಗಿ ನಮಗೆಲ್ಲ ಕೆಟ್ಟ ಹೆಸರು ತಂದ್ಬಿಟ್ಟಲ್ಲೇ. ಇನ್ನೊಂದು ನಿಮಿಷನೂ ನಿನ್ನ ಮುಖ ನೋಡೋದಕ್ಕೆ ನನಗಿಷ್ಟ ಇಲ್ಲ. ಈ ಮನೆ ಬಿಟ್ಟು ಹೋಗ್ತಾ ಇರು, ಹೋಗು. ಅಕ್ಕ, ತಪ್ಪಾಯ್ತು. ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡ. ನನಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಹೇಳೆ ಮೇಲೆ ನಿನಗೆ ನನ್ನ ಕಾಲು ಹಿಡಿಯೋ ಯೋಗ್ಯತೆ ಇಲ್ಲ. ಹೊಡು. ನಿನ್ನ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರ್ಬೇಕು. ನಾನು ನಿನ್ನ ಮಗ ಅಲ್ವಾ? ಮಗಳ ತಾಲಿ ಕಟ್ಟು. ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಚೆಕ್ ಪೋಸ್ಟ್ ದಾರಿಯಲ್ಲಿ ನಮ್ಮ ಕಾರ್ ಪಾಸ್ ಆಯಿತು. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ಕಾರ್ ಪಂಚರ್ ಆಯಿತು. ಏನಾಯ್ತು? ಏನೋ ಗೊತ್ತಿಲ್ಲ, ವಾಬ್ಲಿಂಗ್ ಬರ್ತಾ ಇದೆ. ಮೋಸ್ಟ್ಲಿ ಪಂಚರ್. ಶ್ರೀಚಕ್ರವೆಂದರೆ ನಾನೇ ಅಲ್ಲವೇ? ಅಲ್ಲಿಗೆ ನೀನು ಆರಾಧಿಸಿದ್ದು ನನ್ನನ್ನೇ ಅಲ್ಲವೇ? ಯಾಕೆ ಧ್ವನಿ ನಡುಕ್ತಾ ಇದೆ ಕಡ್ಕಿ? ನಾನು ಹೇಳಿದ್ದು ಸತ್ಯ ತಾನೆ? ಜಾನಕಿ ಅವ್ರಿಗೆ ಹೇಳಿ ಜಾಸ್ತಿ ಏನು ರೆಡಿ ಆಗೋದು ಬೇಡ. ಅರಿಶಿನ ಶಾಸ್ತ್ರ ಅಲ್ವೇ, ಬಟ್ಟೆ ಕೊಳೆ ಆಯ್ತದೆ. ನಂದಿತಾ, ನೀನು ಕೈಯಾರೆ ಇದನ್ನು ಜಾನಕಿ ಕೊಟ್ಬಿಡಮ್ಮ.
ಅಮ್ಮ ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ದಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು? ಅಲ್ವಾ ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಸೌಮ್ಯ ಸೌಮ್ಯ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಲ್ಲ. ಸೌಮ್ಯ ಸೌಮ್ಯ ನಿನ್ಗೆ ಹೋಗ್ಬೇಡ. ನನ್ನ ತಂಗಿ ಓಡೋವಾಗ ಮಾಡಿದಿರಲ್ವಾ, ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಬಿಡೋದಿಲ್ಲ. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀವೇ ನನ್ನ ಸಂಗಾತಿ. ಐ ಲವ್ ಯು ಅಮೃತ ಅವರೇ, ಐ ಲವ್ ಯು. ಇನ್ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೇ ಹೋಗ್ತಾನೆ. ಅದನ್ನ ಯಾರಿಂದನೂ ತಡೆಯೋ ಶಕ್ತಿ ಇಲ್ಲ. ಯಾಕೆ ಅಂದ್ರೆ ಇವನು ಹಳೆ ರುದ್ರ ಅಲ್ಲ.